ಇದೀಗ ಸುಮಾರು 7ನೆಯ ಎಪಿಸೋಡ್ನಲ್ಲಿ 79 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಈಗ 8ನೇ ಎಪಿಸೋಡ್ನಲ್ಲಿ 80ನೆಯ ಪ್ರಶ್ನೆಯಿಂದ ಚಿಂತನೆಯನ್ನು ಮುಂದುವರಿಸೋಣ. ಕೃಷ್ಣನು ಬ್ರಹ್ಮನಿಗೆ ಏನೆಂದು ಉತ್ತರಿಸಿದ? ಬ್ರಹ್ಮದೇವ ಒಂದು ಸ್ತೋತ್ರ ಮಾಡಿದ. ಈಗ ತಾವು ಅವತಾರ ಮಾಡಿ 104 ವರ್ಷ 2 ತಿಂಗಳು ಕಳೆದಿದೆ. ಬಹುಶಃ ರಕ್ಕಸರ ಸಂಹಾರದಂತಹ ಭೂಭಾರಹರಣ ಕಾರ್ಯ, ಧರ್ಮ ಸಂಸ್ಥಾಪನೆ ಕಾರ್ಯ ಪ್ರಾಯಶಃ ಸಂಪನ್ನವಾಗಿದೆ. ತಮ್ಮ ಮನಸ್ಸಿತ್ತು ಅಂದರೆ, ಅಪೇಕ್ಷೆ ಇತ್ತು ಅಂದರೆ ವೈಕುಂಠಕ್ಕೆ ಬರಬಹುದು, ತಮಗೆ ಸರಿ ಅನಿಸಿದರೆ ಅಂತ ಹೇಳಿದ. ಆಗ ಬ್ರಹ್ಮನಿಗೆ ಭಗವಂತೇನು ಉತ್ತರ ಕೊಟ್ಟ? ಹೇಳಿದ, ಎಸ್ ಬ್ರಹ್ಮ, ನನ್ನ ಸಂಕಲ್ಪವೂ ಕೂಡ ನಿನ್ನ ಮಾತಿನಂತೆಯೇ ಇದೆ. ಎಲ್ಲವನ್ನು ವಿಚಾರ ಮಾಡಿದ್ದೇನೆ. ಯಾದವ ಕುಲದಿಂದ ಲೋಕಕ್ಕೆ ಹಾನಿ ತಪ್ಪಿಸಲು ಅವರನ್ನೂ ಕೂಡ ಸಂಹರಿಸಿಯೇ ಆಮೇಲೆ ವೈಕುಂಠಕ್ಕೆ ಬರ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ಯಾದವ ಸಂಹಾರವನ್ನು ಮಾಡ್ತೇನೆ ಅಂತ ಭಗವಂತ ಹೇಳಿದ. ಏನಿದ್ರ ಉದ್ದೇಶ? ಕೃಷ್ಣನ ಮಕ್ಕಳು, ಅವ್ರಿಗ್ಯಾಕೆ ಸಂಹಾರ ಅಂತ ಮೇಲ್ನೋಟಕ್ಕೆ ಪ್ರಶ್ನೆ ಸಹಜವಾಗಿ ಅನ್ನಿಸ್ತದೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಭವಿಷ್ಯತ್ ಪುರಾಣದ ಮಾತನ್ನು ಉಲ್ಲೇಖ ಮಾಡ್ತಾ, ಸತಾಮಪಿ ಕಲೌ ಪ್ರಾಪ್ತೆ ವಿಕಾರೋ ಮನಸೋ ಭವೇತ್ ತಸ್ಮಾತ್ ಯದುಂಶ ಸಂಜಹ್ರೆ ನೈತೆ ಸ್ಯುಪಾಪಿನ ಸ್ತುತಿ. ಭವಿಷ್ಯತ್ ಪುರಾಣದ ಮಾತಿದು. ಕಲಿಯುಗದಲ್ಲಿ ಎಂಥೆಂಥವರ ಸಜ್ಜನರ ಮನಸ್ಸು ಸಹಿತ ವಿಕಾರಗೊಂಡ್ಬಿಡ್ತದೆ. ಕೆಟ್ಟ ವಿಚಾರ, ಕೆಟ್ಟ ಆಹಾರ, ಕೆಟ್ಟ ವಿಹಾರ, ಏನೆಲ್ಲ. ಹಾಗಾಗಿ ಯಾದವರು ಪಾಪಿಗಳು ಆಗದೇ ಇರಲಿ, ಇದು ಒಂದು ಕಾರಣ. ಎರಡನೇ ಕಾರಣ, ಎಲ್ಲ ಯಾದವರು ದೇವತೆಗಳೇ, ಪರಿವಾರ ದೇವತೆಗಳಿಗೆ ಬಂದಿದ್ದಾರೆ, ಭಗವಂತ ಜೊತೆ ಅವತಾರ ಮಾಡಿದ್ದಾರೆ. ತನ್ನ ಅವತಾರ ಕಾರ್ಯ ಮುಗಿಸಿ ತಾನು ಹೊರಡುವಾಗ ತನ್ನ ಜೊತೆಗೇ ಅವರೂ ಕೂಡ ಪರಲೋಕಕ್ಕೆ ಬಂದರು ಅಂತಂದರೆ ಅವರಿಗೂ ಕೂಡ ಮೋಕ್ಷದಲ್ಲಿ ಹೆಚ್ಚಿನ ಸುಖಪ್ರಾಪ್ತಿಯಾಗುತ್ತದೆ. ಆ ಕರುಣೆಯಿಂದ ಭಗವಂತ ಏನು ಮಾಡ್ದ? ಅವರು ಮತ್ತೆ ಉಳಿದ್ರೆ 2ನೇ ಬ್ಯಾಚಿಗೆ ಬರ್ತಾರೆ. ಅವ್ರಿಗೆ ಅಷ್ಟೊಂದು ಪುಣ್ಯ ಬರೋದಿಲ್ಲ, ಮೋಕ್ಷದಲ್ಲಿ ಸುಖ ಬರೋದಿಲ್ಲ. ಈಗ ನನ್ನ ಜೊತೆಗೆ ಬಂದುಬಿಡಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲಿನ ಕರುಣೆಯಿಂದ ಹೆಚ್ಚಿನ ಸುಖಪ್ರಾಪ್ತಿಯ ಉದ್ದೇಶದಿಂದ ಅವರನ್ನು ಸಂಹರಿಸುವ ನಿರ್ಧಾರವನ್ನು ಕೈಗೊಂಡಿದ್ದಾನೆ. ಬ್ರಹ್ಮಾದಿಗಳು ಸ್ತೋತ್ರವನ್ನು ಮಾಡಿ ಹೊರಟು ಹೋದರವರು. ಆಮೇಲೆ ದ್ವಾರಕೆಯಲ್ಲಿ ಏನು ನಡೀತು? ದ್ವಾರಕೆಯಲ್ಲಿ ಅಶುಭ ಶಕುನ ಉತ್ಪಾತಗಳು ಕಂಡು ಬಂದವು. ಕೃಷ್ಣನು ಯಾವ ಸಲಹೆ ನೀಡಿದನು? ಬ್ರಾಹ್ಮಣ ಶಾಪದಿಂದ ಎರಗುತ್ತಿರುವ ಈ ಅಶುಭಗಳ ಶಾಂತಿಗಾಗಿ ಪ್ರವಾಸ ಕ್ಷೇತ್ರಕ್ಕೆ ಹೋಗೋಣ, ಅಲ್ಲಿ ಉಪವಾಸ, ಸ್ನಾನ, ದಾನಾದಿಗಳನ್ನು ಮಾಡೋಣ. ಈ ಬರ್ತಕ್ಕಂತಹ ಏನು ಅಶುಭ ಶಕುನಗಳು ಉಂಟೋ ಅದರ ಪರಿಹಾರ, ಶಾಂತಿ ಆಗಿ ಪಾಪ ಮುಕ್ತರಾಗೋಣ ಅಂತ ಕೃಷ್ಣನು ಯಾದವರಿಗೆ ಸಲಹೆ ನೀಡಿದ. ಪ್ರವಾಸ ಕ್ಷೇತ್ರಕ್ಕೆ ಯಾಕೆ? ಏನದರ ವೈಶಿಷ್ಟ್ಯ, ವಿಶೇಷತೆ? ದಕ್ಷಿಣ ಶಾಪದಿಂದ ಚಂದ್ರನಿಗೆ ಕ್ಷಯರೋಗ ಬಂದಿತ್ತು. ಆ ಚಂದ್ರ ಇಲ್ಲಿ ತಪಸ್ಸನ್ನು ಮಾಡಿ ಈ ಪ್ರವಾಸ ಕ್ಷೇತ್ರದಲ್ಲಿ ಕ್ಷೇತ್ರ ಸ್ನಾನ ಮಾಡಿ ಶಾಪ ಮುಕ್ತನಾಗಿರ್ತಕ್ಕಂಥ ಸ್ಥಳ ಇದು. ಇದರ ವೈಶಿಷ್ಟ್ಯ. ಆಗ ಎಲ್ಲರಿಗೂ ಆಯಿತು ಅಂತ ಹೇಳಿದ್ದಾರೆ. ಪ್ರಭಾಕ್ಷೇತ್ರಕ್ಕೆ ಹೊರಟಿದ್ದಾರೆ. ಉದ್ಧವನು ಅಂದ, ಕೃಷ್ಣ ಏನು ಅವತಾರ ಕಾರ್ಯ ಸಮಾಪ್ತಿ ಮಾಡ್ತಾ ಇದ್ದಾನೆ ಅಂತ. ಉದ್ಧವನು ಕೃಷ್ಣನಿಗೆ ಏನೆಂದು ಬೇಡಿದನು? ಹೇ ಪ್ರಭೋ, ವಿಪ್ರಶಾಪವನ್ನು ಪರಿಹಾರ ಮಾಡಲಿಕ್ಕೆ ನಿನಗೆ ಸಾಮರ್ಥ್ಯ ಇದೆ, ಆದರೆ ಅದನ್ನು ನೀವು ಮಾಡ್ತಾ ಇಲ್ಲ. ಹಾಗೆಯೇ ಪರಂಧಾಮಕ್ಕೆ ಹೊರಟಿರುವ ತಯಾರಿಯನ್ನು ನಾನು ಕಾಣ್ತಾ ಇದ್ದೇನೆ. ನನಗೆ ಮಾತ್ರ ನಿನ್ನನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಎಂತೆಂಥ ಮಹಾಯೋಗಿಗಳು ಕೂಡ ಹರಿಧ್ಯಾನದಿಂದ ಮುಕ್ತರಾಗ್ತಾ ಇದ್ದಾರೆ. ನಾವಿನ್ನೂ ಕರ್ಮಜನ್ಯ ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೇವೆ. ಅನುಗ್ರಹ ಮಾಡು ಭಗವಂತ ಅಂತ ಕೃಷ್ಣನಲ್ಲಿ ಬೇಡಿದ್ದಾನೆ ಉದ್ಧವ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಉದ್ಧವಾದಿ ಯಾದವರು ಕರ್ಮದಲ್ಲಿ ಸಿಲುಕಿದವರು ಅಂತ ಅವನು ಮಾತನ್ನು ಹೇಳಿದ. ಏನು ಹಾಗಂದರೆ? ಯಾಕೆಂದರೆ ಉದ್ಧವ ದೇವಗುರು, ಬೃಹಸ್ಪತಿ ಅವತಾರವನು. ಹಾಗೆ ಯಾದರೂ ದೇವತೆಗಳೇ, ತಾವೆಲ್ಲರೂ ಕೂಡ
ಕರ್ಮ ಮಾರ್ಗದ ಸಿಲುಕಿದ ಅಜ್ಞಾನಿಗಳು ಅಂತ ಭಾವನೆ ಬಂದಾಗಾಯಿತು. ಉದ್ಧವನ ಹೇಳಿದ ಮಾತಲ್ಲಿ ಅಂತಹ ಒಂದು ಕೀಳರಿಮೆ ಕಂಡು ಬರ್ತದೆ. ಇಂಥ ಕೀಳರಿಮೆ ಮಾತನ್ನು ಉದ್ಧವ ಯಾಕೆ ಹೇಳ್ದ ಅಂತ ಅನ್ನೋ ಒಂದು ಮಾತನ್ನು ನೋಡೋದಾಗಿದ್ದರೆ, ಆತ್ಮನೋ ಅನವಮತಾಂ ಬ್ರೂಯು ಉತ್ತಮ ಅಪಿ ಸರ್ವಶಃ. ಇದು ನಾರದೀಯ ಪುರಾಣದ ಮಾತಾಗಿರ್ತಕ್ಕಂಥದ್ದು. ದೊಡ್ಡವರು ಹರಿಪ್ರೀತಿಗಾಗಿ, ಲೋಕರಕ್ಷಣೆಗಾಗಿ ವಿನಯವಂತಿಕೆಯಿಂದ ತಮ್ಮನ್ನು ಸಣ್ಣವರು ಅಂತ ಕರ್ಕೋತಾರೆ. ಅದಕ್ಕಾಗಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕೇ ವಿನಃ ನಿಜವಾದ ಅರ್ಥದಲ್ಲಿ ವಾಸ್ತವಿಕವಾಗಿ ಚಿಕ್ಕವರನ್ನೋ ಅರ್ಥ ಅಲ್ಲ. ಭಗವಂತನ ಆಜ್ಞಾನುಸಾರ ವಿವಿಧ ಪೋಸ್ಟ್ಗಳು, ಕಾರ್ಯಕ್ಷೇತ್ರಗಳಲ್ಲಿ ನಿಯೋಜನೆಗೊಂಡಿದ್ದಾರೆ. ಅವರು ಕರ್ಮ ಸಿಲುಕಿದವರು ಅಂತ ಅರ್ಥ ಮಾಡತಕ್ಕದ್ದಲ್ಲ. ಆ ಮಾತನ್ನು ಚಿಂತನೆ ಮಾಡತಕ್ಕದ್ದು. ಆಗ ಉದ್ಧವನಿಗೆ ಕೃಷ್ಣ ಏನು ಹೇಳಿದ? ಹೌದು ಉದ್ಧವ, ನೀನು ಅಂದುಕೊಂಡಂತೆ ನಾನೀಗ ಪರಂಧಾಮ ಪ್ರಯಾಣಕ್ಕೆ ಸನ್ನದ್ಧನಾಗಿದ್ದೇನೆ. ಇನ್ನು 7ನೇ ದಿನಕ್ಕೆ ದ್ವಾರಕಾಪಟ್ಟಣವು ಕೂಡ ಸಮುದ್ರದಲ್ಲಿ ಮುಳುಗಿಬಿಡ್ತದೆ. ನೀನು ಇಲ್ಲಿರಬೇಡ. ಕಲಿಯುಗ ಎಂಥವ್ರ ಬುದ್ಧಿ ಕೂಡ ಹಾಳಾಗಿಬಿಡ್ತದೆ. ಸರ್ವಸಂಗ ಪರಿತ್ಯಾಗ ಮಾಡಿ ನನ್ನ ಧ್ಯಾನವನ್ನು ಮಾಡು. ಇಲ್ಲಿಂದ ಬದರಿಕಾಶ್ರಮಕ್ಕೆ ಹೋಗು. ನಿತ್ಯ ಅಲಕನಂದ ದರ್ಶನ, ಸ್ನಾನ ಪಾನಗಳನ್ನು ಮಾಡಿಕೊಂಡು ಹರಿಧ್ಯಾನ ಮಾಡಿಕೊಂಡು ಸುಖವಾಗಿದ್ದು ಬಿಡು. ಇಲ್ಲಿರಬೇಡ. ಜೀವನಿಗೆ ಕರ್ಮಗಳ ವಿಷಯದಲ್ಲಿ ಸ್ವಾತಂತ್ರ್ಯವಿಲ್ಲ. ನಾನು ಬೇಕಾದ ಮನಸ್ಸಿಗೆ ಬಂದಾಗ ಮಾಡ್ತೇನೆ ಅನ್ನೋ ಹಾಗಿಲ್ಲ ಅವನು. ಯಾವುದೇ ಕಾಯಿಲೆ ಬೇಕಾದ್ರೆ ನೋಡ್ರಿ, ಇವತ್ತು ನನಗೆ ರೋಗ ಬರೋದು ಬೇಡ ಅಂತ ಅಪೇಕ್ಷೆ ಇಟ್ಕೊಳ್ಳೋಣ. ಹಾಗಾಗಿದೆಯಾ? ರೋಗ ಬರ್ತಾ ಇದೆಯಲ್ವ? ಯಾವುದನ್ನು ನಾನು ಸ್ವತಂತ್ರವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳೋ ಹಾಗೇ ಇಲ್ಲ. ಕರ್ಮದ ವಿಷಯದಲ್ಲಿ ಜೀವನ ಸ್ವಾತಂತ್ರ್ಯವಿಲ್ಲ. ಎಲ್ಲವೂ ನನ್ನ ಅಧೀನವಾಗಿದೆ. ಅದಕ್ಕಾಗಿ ಈ ವಿಷಯ ಪದಾರ್ಥಗಳ ಆಸೆಯನ್ನು ತ್ಯಾಗ ಮಾಡಿ ಹರಿಸಂಕಲ್ಪ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ ಅಂತ ದಾಸವಾಣಿಯಂತೆ ಆ ಚಿಂತನೆಯನ್ನು ತಂದುಕೊಂಡು ಕರ್ಮಗಳನ್ನು ಆಚರಿಸಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅರ್ಪಣೆ ಮಾಡಿಬಿಡು ಅಂತ ಹೇಳ್ತಾನೆ. ಉದ್ಧವ ಹೇಳಿದ, ಭಗವಂತ ನೀನು ಸಲೀಸಾಗಿ ಹೇಳಿಬಿಟ್ಟು ಈ ವೈರಾಗ್ಯವನ್ನು ಪಡೆದುಕೊಂಡು ವಿಷಯಾಸೆಯನ್ನು ಬಿಟ್ಟುಬಿಡು ಅಂತ. ಅಷ್ಟು ಈಸಿ ಅದೇನಿದೆ? ಇಷ್ಟು ದೊಡ್ಡ ಮನೆ ಕಟ್ಟಿ ಮಕ್ಕಳು ಮೊಮ್ಮಕ್ಕಳು ಸಂಸಾರ ಸೈಟು ಫ್ಲ್ಯಾಟು ಎಲ್ಲ ನಿರ್ಮಾಣ ಮಾಡಿ ಎಲ್ಲವನ್ನು ಒಮ್ಮೆಲೆ ಬಿಟ್ಟು ಹೋಗು ಅಂದರೆ ಸಾಧ್ಯನಾ? ಈಸ್ ಇಟ್ ಪಾಸಿಬಲ್? ಸಾಧ್ಯ ಇಲ್ಲ. ವಿಷಯಾಸೆ ಪರಿತ್ಯಾಗ ಅಷ್ಟೊಂದು ಸುಲಭವಲ್ಲ ಅಂತ ಅಂದ್ಕೊಳ್ಳೋದು ಹೇಗೆ? ನೀನು ಉಪದೇಶ ಕೊಟ್ಟರೆ ಅನುಗ್ರಹ ಮಾಡಿದ ಸಾಧ್ಯ. ಆ ಉಪದೇಶ ಕೊಡು ಭಗವಂತ ಅಂತ ಕೇಳಿದ್ದಾನೆ. ಕೃಷ್ಣ ಆವಾಗ ಉದ್ಧವನಿಗೆ ಏನು ಮಾಡಿದ, ಏನು ಉತ್ತರಿಸಿದ? ಸುದೀರ್ಘ ಉಪದೇಶದ ಮೂಲಕ ಉದ್ಧವನಿಗೆ ಭಗವಂತ ಉತ್ತರಿಸಿದ್ದಾನೆ. ಈ ಕೃಷ್ಣ ಉದ್ಧವ ಸಂವಾದ ಏನು ನಡೀತಾ ಇದೆಯಲ್ಲ, ಇದಕ್ಕೆ ಒಂದು ಹೆಸರು ಬಂದಿದೆ, ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಏನದು ಹೆಸರು? ಉದ್ಧವ ಗೀತೆ. ಉದ್ಧವ ಕೃಷ್ಣ ಸಂವಾದ ಅಥವಾ ಕೃಷ್ಣ ಗೀತೆ ಅಂತಲೂ ಹೇಳಬಹುದಾಗಿದೆ. ಉದ್ಧವ ಗೀತೆ ಅಂತ ಹೆಸರು ಬಂದಿದೆ. ಕೃಷ್ಣನು ಯಾವ ವಿಚಾರದಿಂದ ತನ್ನ ಉಪದೇಶವನ್ನು ಪ್ರಾರಂಭ ಮಾಡಿದ್ದಾನೆ ಹೇಳ್ತಾನೆ ಉದ್ಧವನಿ ಕೃಷ್ಣ. ನೋಡು ಉದ್ಧವ, ಎಲ್ಲರಿಗೂ ಮನುಷ್ಯರಿಗೆ ಅವರವರ ಮನಸ್ಸೇ ಫಸ್ಟ್ ಗುರು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಉದ್ಧರೇದಾತ್ಮನಾತ್ಮಾನಂ. ಭಗವದ್ಗೀತೆ. ಎಲ್ಲರಿಗೂ ಅವರವರ ಮನಸ್ಸೇ ಮೂಲ ಕಾರಣ, ಮೂಲ ಗುರು. ಹಾಗೆ ಮನಸ್ಸನ್ನು ನಾವು ಗಟ್ಟಿ ಮಾಡಿಕೊಂಡು ಮನಸ್ಸಿನ ಚಿಂತನೆಗಳನ್ನು ತಿಳ್ಕೊಳ್ಬೇಕು ನಾವು. ಕೃಷಿಯಿಂದ ಧಾನ್ಯ, ಬೇಸಾಯ ಮಾಡಿದರೆ ಫಲ ಬರ್ತದೆ, ಹಣ್ಣಿನ ಮರ ಗಿಡಗಳು ಹಾಕಿದರೆ ಹಣ್ಣು ಕೊಡ್ತದೆ. ಇವೆಲ್ಲ ಪ್ರತ್ಯಕ್ಷಾದಿಗಳಿಂದ ಇಷ್ಟಪ್ರಾಪ್ತಿಯ ಮಾರ್ಗೋಪಾಯ ತಿಳಿಯತಕ್ಕಂಥದ್ದು ಮನಸ್ಸಿನಿಂದಲೇ. ಹಾಗೆಯೇ ಹರಿಯ ಜ್ಞಾನ ಸಂಪಾದನೆ ಮನುಷ್ಯ ಜನ್ಮದಿಂದ ಮಾತ್ರ ಸಾಧ್ಯ. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಉಳಿದ ಜನ್ಮಗಳಲ್ಲಿ ಸಾಧ್ಯ ಇಲ್ಲ. ಅದಕ್ಕಾಗಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ. ನನಗೂ ಅದು ಅತ್ಯಂತ ಪ್ರಿಯ. ಯಾಕೆ ದಾಸರಂದದ್ದು, ಮಾನವ ಜನ್ಮ ದೊಡ್ಡದು ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ದುರ್ಲಭಂ ಮಾನುಷಂ ಜನ್ಮ. ಹಾಗಾಗಿ
ಹರಿಯ ಸಾಕ್ಷಾತ್ಕಾರಕ್ಕೆ ಕಾರಣವಾಗತಕ್ಕಂತಹ ಶಮ ದಮ, ಶಮೋ ಮನ್ನಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ, ಇವೆಲ್ಲ ಸಾಧನೆಯೂ ಕೂಡ ಎಲ್ಲರಿಗೂ ಮಾಡಲಿಕ್ಕಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ನೊಬ್ಬರು ಮಾಡಿದ್ದಾರೆ, ನನಗಾಗ್ತದ? ಮಾಡಲಿಕ್ಕಾಗೋದಿಲ್ಲ, ಕೂಡ್ಲಿಕ್ಕಾಗೋದಿಲ್ಲ, ತಪಸ್ ಮಾಡಲಿಕ್ಕಾಗೋದಿಲ್ಲ, ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಇದೇ ಮಾನವನ ಅಸ್ವಾತಂತ್ರ್ಯ ಹರಿಯ ಸರ್ವ ಸ್ವಾತಂತ್ರ್ಯ ಸೂಚಕವಾಗಿದೆ. ಎಲ್ಲೆಡೆ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ತನ್ನ ನಡೆ ನುಡಿ, ತಾನೇನು ಮಾತಾಡ್ತೇನೆ, ಏನು ಮಾಡುತ್ತೇನೆ, ಎಲ್ಲವೂ ಕೂಡ ಇದು ಹರಿಪ್ರೇರಣೆ ಅಂತ ಆ ದೃಢಜ್ಞಾನಿಯಾಗಿರ್ತಕ್ಕಂಥವನು ಭಗವಂತ ಬಗ್ಗೆ ಪ್ರೀತಿಯಿಂದ, ಆ ಭಕ್ತಿಯಿಂದ, ಶ್ರದ್ಧೆಯಿಂದ ಆ ಅರಿವನ್ನು ಪಡೆದು ಅದೇ ರೀತಿ ವರ್ತನೆ ಮಾಡಿ ಆ ಕಾರ್ಯವನ್ನು ಭಗವಂತನಿಗೆ ಅರ್ಪಿಸಿದ್ದೇ ಆಗಿಬಿಟ್ರೆ ಅಂತಹ ವ್ಯಕ್ತಿಯ ಬಂಧನ ಕಳಚುತ್ತದೆ. ಇಂಥ ಒಬ್ಬ ವ್ಯಕ್ತಿ ಇದ್ದ, ಅವಧೂತ ಮುನಿ ಅಂತ. ನಮ್ಮ ವಂಶದ ಹಿರಿಯ ವ್ಯಕ್ತಿ ಒಬ್ಬ ಇದ್ದ, ಯದುರಾಜ ಅಂತ, ಯದುಪುರುಷ, ಅದಕ್ಕೆ ಯಾದವ ವಂಶ, ಕೃಷ್ಣನ ವಂಶ. ಅವರಿಬ್ಬರ ಒಂದು ಸಲ ಭೇಟಿಯಾಯಿತು, ಯದುರಾಜ ಮತ್ತು ಅವಧೂತ ಮುನಿ. ಇಂಥ ಭಗವಂತನ ಚಿಂತನೆಯನ್ನು ಅಳವಡಿಸಿಕೊಂಡಿದ್ದ ಅವಧೂತ ಮುನಿ. ಆ ಅವಧೂತ ಮುನಿ ಭಗವಂತನ ಜ್ಞಾನ ತಂದುಕೊಂಡು ಇದೇ ಲೋಕದಲ್ಲಿ ಪ್ರಪಂಚದ ಸಂಚಾರ ಮಾಡ್ತಾ ಇದ್ದರೂ ಕೂಡ ವಿಷಯ ಬಂಧನ ಅವನಿಗಿರಲಿಲ್ಲ. ಇದಕ್ಕೆ ಪೂರಕವಾಗಿ ಪರಮಾತ್ಮನ ಸ್ವಾತಂತ್ರ್ಯ ಹಾಗೂ ಅಸ್ತಿತ್ವಾದಿಗಳನ್ನು ತನ್ನ ಅನುಭವಾರೂಢ ಮಾಡಿಕೊಂಡಿರತಕ್ಕಂಥ ವ್ಯಕ್ತಿ ಅನುಭವ ಆ ಅವಧೂತ ಮುನಿ. ಆ ಉಪಾಖ್ಯಾನವನ್ನು ಜ್ಞಾನಿಗಳು ಹೇಳ್ತಾರೆ. ನಾವು ನಿನಗೆ ಆ ಅವಧೂತ ಉಪಾಖ್ಯಾನವನ್ನು ಹೇಳ್ತೇನೆ ಅಂತ ಹೇಳಿ ತನ್ನ ಉಪದೇಶವನ್ನು, ಉದ್ಧವನಿಗೆ ನೀಡತಕ್ಕಂಥ ಉಪದೇಶವನ್ನು ಕೃಷ್ಣ ಈ ಅವಧೂತ ಉಪಾಖ್ಯಾನದ ಮೂಲಕ ಪ್ರಾರಂಭ ಮಾಡಿದ್ದಾನೆ. ಇದು ಯಾರ ಸಂವಾದ ರೂಪದಲ್ಲಿದೆ? ಕೃಷ್ಣನ ವಂಶದ ಮೂಲ ಪುರುಷನಾಗಿರ್ತಕ್ಕಂತಹ ಯದುರಾಜ ಹಾಗೂ ಅವಧೂತ ಮುನಿ ಇವರ ಸಂವಾದ ರೂಪದಲ್ಲಿದೆ. ಶ್ರೀಕೃಷ್ಣ.